ವರ್ಗಾವಣೆ ಮೇರೆಗೆ ಹೋಗಿರ್ತಾರೆ ಚನ್ನಪಟ್ಟಣ ಸಮಿತಿಗೆ. ಆದ್ರಿಂದ ಮತ್ತೆ ಅವರು ಬೀಳ್ಕೊಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೀಗ ಆಗಮಿಸಿರಿ ಈ ಸಭೆಗೆ. ಮತ್ತೆ ಹೊಸದಾಗಿ ಮೇಡಮ್ ಅವರು ಹಂಸಕಲಾ ಅವರು ಯಶವಂತಪುರದಿಂದ ಈ ಸಮಿತಿಗೆ ಕಾರ್ಯದರ್ಶಿಯಾಗಿ ಆಗಿ ಬಂದಿರ್ತಾರೆ. ಹಂಗಾಗಿ ಇಬ್ಬರಿಗೂ ಬೀಳ್ಕೊಡುಗೆ ಮತ್ತು ಸ್ವಾಗತ ಕೋರೋದಕ್ಕೆ ಈ ಸಮಿತಿ ಸಭೆಗೆ ಹಾಜರಾಗಿರುವಂತ ನಮ್ಮ ಸಹಾಯಕ ಕಾರ್ಯದರ್ಶಿಗಳಾದ ಇವರಿಗೆ ವೇಣುಗೋಪಾಲ್ ಅವರಿಗೆ, ಮತ್ತೆ NRS ಮಂಡಿ ಮತ್ತು ಮಾಲೀಕರು ಮತ್ತು ತರಕಾರಿ ಟಮಾಟೋ ಸಂಘದ ಅಧ್ಯಕ್ಷರಿಗೆ, ಮತ್ತೆ ಇನ್ನು ಬಂದಿರುವಂತ ಕೆಲವರು ವರ್ತಕರಿಗೆ ಹಾಗೂ ನಮ್ಮ ಸಮಿತಿ ಸಿಬ್ಬಂದಿಗಳಿಗೆ, ಹಾಗೂ ಕೇಂದ್ರ ಬಿಂದುವಾಗಿರುವಂತಹ ಹರೀಶ್ ಸಾಹೇಬರು ಸೆಕ್ರೆಟರಿ ಅವರು ಮತ್ತು ಹಂಸಕಲಾ ಸೆಕ್ರೆಟರಿ ಮೇಡಮ್ ಅವರು ಇಬ್ಬರಿಗೂ ಈ ಸಭೆಗೆ ಎಲ್ಲರಿಗೂ ಆಹ್ವಾನ ಕೋರ್ತಾ ಇದ್ದೀನಿ. ಮೀಡಿಯಾದವರು ಬಂದಿರ್ತೀರಾ, ಹಂಗಾಗಿ ಪತ್ರಕರ್ತರು ಯಾರಿದ್ದೀರೋ ತಮ್ಗೂ ಈ ಸಭೆಗೆ ಹಾಜರಾತಿಗೆ ಸ್ವಾಗತ ಕೋರ್ತೀನಿ. ಸತ್ಯಣ್ಣ ಅವರು ಟೊಮಾಟೊ ವರ್ಗದ ಸದಸ್ಯರಿಗೆ ಇವ್ರ ಕಡೆ ಸಂಘದಿಂದ ಅವರು ಒಂದು ಕಾರ್ಯಕ್ರಮ ಬೀಳ್ಕೊಡುಗೆ ಮಾಡಿಕೊಡ್ತಾರೆ. ಅದನ್ನು ಸ್ವೀಕರಿಸಬೇಕಾಗಿ ಸೆಕ್ರೆಟರಿ ಅವ್ರಿಗೆ ಕೋರಿಕೆ. ಹಂಸಕಲಾ ಅವ್ರಿಗೆ ಒಂದು ಸಣ್ಣದಾಗ ಒಂದು ಸ್ವಾಗತ ಕೋರಿ ಅವ್ರು ಮಾಲಾರ್ಪಣೆ ಮಾಡ್ತೀರಾ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು APMC ಮಾರ್ಕೆಟಲ್ಲಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯದರ್ಶಿಯಾದ ಹರೀಶ್ ಅವರು ಇವತ್ತು ಬೀಳ್ಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಇದಕ್ಕೆ ನಮ್ಮ ಮಂಡಿ ಮಾಲೀಕರು ಹಾಗೂ ನಮ್ಮ RMC APMC ಆಫೀಸಿನ ಸಿಬ್ಬಂದಿಯವರು ಮತ್ತು ಎಲ್ಲರೂ ಅವ್ರಿಗೆ ಒಂದು ಸ್ವಾಗತನ ಕೊಡ್ತಾ ಇದ್ದಾರೆ. ಯಾಕಂದರೆ ಹರೀಶ್ ಸರ್ ಅವರು 2 ವರ್ಷ ಆಯ್ತು ಬಂದು. ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಅಧಿಕಾರಿ. ಯಾಕಂದರೆ ಬಂದಾಗಿನೂ ಸಹ ಕಾನೂನು ಪ್ರಕಾರ, ಕಾನೂನು ಚೌಕಟ್ಟಿನಲ್ಲಿ ಯಾವ ಥರ ಮಾಡಬೇಕು ಅಂತೇಳಿ ನಮ್ಮ ಒಂದು ಮಂಡಿ ಮಾಲೀಕರಾಗಲಿ ರೈತರಾಗಲಿ ಎಲ್ಲರ ಗಮನಕ್ಕೂ ತರ್ತಾ ಇದ್ರು. ಈ ಥರ ಒಂದು ಮೆಸೇಜ್ ಬಂದಿದೆ, ಈ ಥರ ನೀವು ಇದೇ ಥರ ಕಾನೂನು ಪಾಲನೆ ಮಾಡಬೇಕು, ಯಾವುದೇ ಒಂದು ಪ್ರಾಬ್ಲಮ್ ರೈತರಿಗೆ ಆಗ್ಬೋದು ಅಂತ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಬಂದು ತಿಳಿಸ್ತಾ ಇದ್ರು. ಅವ್ರು ಬಂದು ಕಾನೂನಿನ ಪ್ರಕಾರ ಯಾವುದೇ ಒಂದು ಮಾತು ಹೇಳಿದ್ರು ಸಹ ನಾವು ಅದನ್ನು ಪಾಲನೆ ಮಾಡಿ ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾ ಇದ್ರು. ನಮಗೆ ನಿಜವಾಗ್ಲೂ 2 ವರ್ಷದಿಂದ ಒಳ್ಳೆ ಸೇವೆ ಮಾಡಿದ್ದಾರೆ. ಯಾವುದೇ ಒಂದು ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ಒಂದು ಕಾನೂನಿನ ಪ್ರಕಾರ ಅವ್ರು ನಮಗೆ ಒಂದು ಕೆಲಸವನ್ನ ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಅವರು ಮಾಡಿರುವ ಕೆಲಸಗಳಿಗೆ ನಿಜವಾಗ್ಲೂ ನಮಗೆ ಅವ್ರನ್ನ ಬಿಡಕ್ಕೆ ನಮ್ಗೆ ಮನಸ್ಸಿಲ್ಲ ಅಂತ ಅಧಿಕಾರಿ. ಇವಾಗ ಅವರಿಂದ ನಮ್ಗೆ ತೊಂದರೆ ಆಗಿದೆ, ರೈತರು ತೊಂದರೆ ಆಗಿದ್ದನು ಇಂಥವ್ರು ಏನಕ್ಕಪ್ಪ ಬೇಕಾಗಿಲ್ಲ ಅಂತ ನಾವು ಬೇರೆ ಒಂದು ಅಧಿಕಾರಕ್ಕೆ ಹೋಗಿ ಹೇಳ್ಬೋದಾಗಿತ್ತು. ಒಂದು ದಿವಸ ಕೂಡ ಅವ್ರು ಯಾವುದೇ ಒಂದಿಲ್ಲ, ಕಾನೂನು ಟೈಮ್ ಪ್ರಕಾರ 10:00 ಬರೋದು, ಸರಿಯಾಗಿ ಸಾಯಂಕಾಲ 5:00ವರೆಗೂ ಇಲ್ಲಿ ಇರೋದು. ಆ ಡ್ಯೂಟಿ ಏನಂದ್ರೆ ಆ ಡ್ಯೂಟಿ ಅವರು ಅಷ್ಟು ನಿಷ್ಠಾವಂತವಾಗಿ ಒಂದು ಟೈಮ್ ಇದು ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವ್ರು ನಿಜವಾಗ್ಲೂ ಹೇಳ್ತಾನೆ. ಅವ್ರು ಇನ್ನ ಹೆಚ್ಚಿನ ರೀತಿಯ ಅಧಿಕಾರ ವಹಿಸ್ಬೇಕು. ಅದೇ ರೀತಿ ಅವ್ರಿಗೆ ದೇವರ ಆಶೀರ್ವಾದ ಇರಬೇಕು, ಅವರು ಫ್ಯಾಮಿಲಿಗೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ಫ್ಯಾಮಿಲಿ ತರ ಇದ್ರು. ಒಂದು ಫ್ಯಾಮಿಲಿ ಅನ್ನೋದು ಒಂದು ಸಮಿತಿ ಆಗ್ಲಿ, ಒಂದು ಮಂಡಿ ಮಾಲೀಕರಾಗ್ಲಿ, ಒಂದು ರೈತರಲ್ಲಿ ಎಲ್ಲರೂ ಇದ್ದೇನೆ ಒಂದು ಇದಾಗೋದು. ಅದಕ್ಕೋಸ್ಕರ ಅವರು ಎಲ್ಲದರಲ್ಲಿ ಇತ್ತು ಒಂದು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ 2 ವರ್ಷದಿಂದ. ಅವ್ರಿಗೆ ಒಳ್ಳೆಯ ದೇವರ ಆಶೀರ್ವಾದ ಇರಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ವಹಿಸಲಿ. ಇವಾಗ ಇಲ್ಲಿಂದ ಬೀಳ್ಕೊಡುಗೆ ಮಾಡಿ ಮತ್ತು ಚನ್ನಪಟ್ಟಣ ಒಂದು ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ಅಲ್ಲಿ ಕೂಡ ಇದೇ ತರ ಅವರು ಒಳ್ಳೆಯ ಒಂದು ರೈತರಿಗೆ ಒಳ್ಳೆಯ ಒಂದು ಕೆಲಸ ಮಾಡ್ತಾರೆ ಅಂತ ಅಧಿಕಾರಿ ಇವತ್ತು ಬೀಳಕ್ಕೆ ನಮಗೂ ಮನಸ್ಸೇ ಆಗ್ಲಿಲ್ಲ. ಎಲ್ಲಾ ಮಂಡಿ ಮಾಲೀಕರು ಅಂತ ಇದ್ದಾರೆ, ಎಲ್ಲ ರೈತರು ಅಂತಾರೆ. ಇಂಥವ್ರ ಅಧಿಕಾರ ನಮ್ಗೆ ಇನ್ನೂ ಒಂದ್ 5 ವರ್ಷ ಇರಬೇಕಾಗಿತ್ತು ಅಂತ. ಇರ್ಲಿ, ನೀವು ಎಲ್ಲಿದ್ರು ಚೆನ್ನಾಗಿರ್ಲಿ, ಎಲ್ಲಿದ್ರು ಇದೇ ತರ ಸೇವೆ ಮಾಡಿ
ನೀವು ಈ ತರ ಈ ಸೇವೆ ಮಾಡ್ತಾ ಇದ್ರೆ ನಿಜವಾಗ್ಲೂ ನಿಮ್ಗೆ ಆ ದೇವರ ಆಶೀರ್ವಾದ ಯಾವತ್ತೂ ಇರುತ್ತೆ. ಅದ್ರ ಅಧಿಕಾರದಿಂದಲೂ ಸಹ ನಿಮ್ಗೆ ಒಂದು ಆಶೀರ್ವಾದ ಇರುತ್ತೆ. ಒಳ್ಳೆ ಕೆಲಸ ಮಾಡ್ತಾ ಇದೆ, ಒಳ್ಳೆ ಅನ್ಸ್ಕೊಂಡಿದೆ. ಮುಳಬಾಲ್ ತಾಲೂಕಲ್ಲಿ ಬಂದು ಇವತ್ತು ಈ ಒಂದು ಸಮಿತಿ ಆಗ್ಲಿ ಕಮಿಟಿ ಆಗ್ಲಿ ಎಲ್ಲಾದ್ರಲ್ಲೂ ನೀವು ಒಳ್ಳೆಯ ಒಂದ್ಸಲ ನೋಡಿ. ಇವತ್ತು ಎಷ್ಟು ಜನ ಮಂಡಿ ಮಾಲೀಕರಾಗ್ಲಿ ಎಲ್ಲರೂ ಒಂದು ರೈತರು ಬಂದು ಎಲ್ಲರೂ ನಿಮ್ಗೆ ಒಂದು ಸ್ವಾಗತ ಮಾಡ್ತಾ ಇದಾರೆ, ಒಳ್ಳೆ ಒಂದು ಸನ್ಮಾನ ಮಾಡ್ತಾ ಇದಾರೆ. ಯಾಕಂದ್ರೆ ಒಳ್ಳೆ ಅಧಿಕಾರಿ ಅಂತಲ್ಲಿ ಇಂದ ಮುಂದಿನಗಳಲ್ಲಿ ಇದೇ ತರ ನೀವು ಮಾಡ್ಬೇಕಂತೇಳಿ ನಮ್ಗೆ ಇದ್ದಿಷ್ಟು ದಿವಸನೂ ನಮ್ಗೆ 2 ವರ್ಷನೂ ಒಳ್ಳೆ ಕೆಲಸಗಳು ಮಾಡಿದ್ಯಾ, ಒಳ್ಳೆ ಕೆಲಸಗಳು ಮಾಡ್ಕೊಟ್ಟಿದ್ಯಾ. ನಮ್ದು ಯಾವ್ದನ್ನು ರೈತದಾಗ್ಲಿ ಒಂದು ಟಾಯ್ಲೆಟ್ ಆಗ್ಲಿ, ಒಂದು ಲೈಟ್ ಇಲ್ಲ ಅಂತ ಹೇಳಿದ್ರೆ, ಒಂದು ರೋಡ್ ಇಲ್ಲ ಅಂದ್ರೂ ನಾವು ಸುಮಾರು ಒಂದು 2 ಕೋಟಿ ಅನುದಾನ ತರೋಕೆ ಒಂದು ಕಾರಣಕರ್ತರಾಗಿದ್ರು. ಅದಕ್ಕೆಲ್ಲ ನಾವು ಗಮನಿಸಿ ಇವತ್ತು ನಮ್ಗೆ ಕೇಳಿದ ತಕ್ಷಣ ಇಂತ ಒಂದು ಕೆಲಸಗಳನ್ನ ಮಾಡಿಕೊಟ್ಟು ಅವ್ರಿಗೂ ಮನ್ಸಿಲ್ಲ ಹೋಗ್ಬೇಕಂತ. ಯಾಕಂದ್ರೆ ಅಷ್ಟು ಒಂದು ಇದಿತ್ತು. ಆದ್ರೂ ಕಾರಣ ಇದು ನಮ್ಮ ಇದೇನಿದು ಆ ತರ ಹೋಗ್ಬೇಕಾಗತ್ತೆ. ನೀವು ಎಲ್ಲಿದ್ರು ಚೆನ್ನಾಗಿರ್ಬೇಕು ಸರ್, ನಿಮ್ ದೇವರ ಆಶೀರ್ವಾದ ಇರ್ಬೇಕಂತೇಳಿ ಇವತ್ತು ನಮ್ಮ ಹರೀಶ್ ಸರ್ ಅವರು ಬೀಳ್ಕೊಡೆ ಒಂದು ಕಾರ್ಯಕ್ರಮ ಆದ್ಮೇಲೆ ನಮ್ಮ ಹಂಸ ಕಲಾ ಮೇಡಮ್ ಅವರು ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸ್ಕೊಂತ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಮಾರ್ಕೆಟಿನ ಎಲ್ಲಾ ಮಂಡಿ ಮಕ್ಕಳು ರೈತರ ಮುಖಾಂತರ ಅವ್ರಿಗೆ ಸ್ವಾಗತನ ಕೋರ್ತಾ ಇದೀವಿ. ಅದೇ ರೀತಿ ನಮ್ಮ ಹರೀಶ್ ಸಾರು ಯಾವ ತರ ನಮ್ಗೆ ಒಂದು ಕಾನೂನು ಪ್ರಕಾರ ಅವ್ರಿಗೆ ಬೇರೆ ಯಾವುದೋ ನಮ್ಗೆ ಮಾಡ್ಕೊಡಿ ಅಂತ ಹೇಳಿಲ್ಲ. ಕಾನೂನು ಪ್ರಕಾರ ಏನಿದ್ರೆ ಅದನ್ನ ನಮ್ಗೆ ಹೇಳಿದ್ರೆ ನಾವು ಮಾಡ್ಕೊಂತೀವಿ. ಇದೇ ತರ ನಡಿಬೇಕು ಅಂತ ಮೇಲಿಂದ ನಿಮ್ಗೆ ಏನಿದ್ ಬಂದ ಆರ್ಡರ್ ಬಂದಿದೆ ಆ ಆರ್ಡರ್ ನಾವು ಪಾಲಿಸೋಕೆ ರೆಡಿ ಇದ್ದೀವಿ. ಅದೇ ತರ ಯಾವುದೇ ಒಂದು ಪ್ರಾಬ್ಲಮ್ ಬರ್ದಿರ ನಾವು ನೋಡ್ತಾ ಇದ್ದೀವಿ, ಯಾವ್ದು ಪ್ರಾಬ್ಲಮ್ ಬರಲ್ಲ. ನೀವು ಅದೇ ಅವರು ಸರ್ ಹರೀಶ್ ಸರ್ ಯಾವ ತರ ಒಂದು ಇದ್ ಮಾಡಿದ್ರು ನೀವು ಅದೇ ತರ ನಮ್ಗೊಂದು ಹೆಲ್ಪ್ ಮಾಡ್ಲಿಕ್ಕೆ ಮಾರ್ಕೆಟ್ ಇನ್ನ ಹೆಚ್ಚಿನ ರೀತಿಯಲ್ಲಿ ಇನ್ನ ಇವತ್ತು ಮಾರ್ಕೆಟ್ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಭಾರತ ದೇಶದಲ್ಲೇ ನಂಬರ್ 1 ಆಗ್ತಾ ಇದೆ. ಅಂತ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮುಳಬಾಲ್ ತಾಲೂಕು ಅಂದ್ರೆ ಎಲ್ಲಿ ಒಡ್ಡಲ್ಲಿ ಅಂದ್ರೆ ಎಲ್ಲಾ ಭಾರತದಲ್ಲಿ ಮೂಲೆಯಲ್ಲಿ ಕೂಡ ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೆ ಮುಳಬಾಲು ಅಂತಷ್ಟು ಹೆಸರು ಬರ್ತಾ ಇದೆ. ಅದು ಹೆಸರು ಬರೋದಕ್ಕೂ ನಮ್ಮ ವೇಣು ಸರ್ ಅವರು ಇದು ಕೂಡ ಇದೆ. ಯಾಕಂದ್ರೆ ಅವರು ಸತ್ತ ಒಂದು 5-10 ವರ್ಷದಿಂದ ಇಲ್ಲಿ ಒಂದು ಇದ್ ಮಾಡ್ತಾ ಇದಾರೆ. ಬೇರೆ ಬೇರೆ ಇದ್ರಲ್ಲಿ ಕೂಡ ಮಾಡಿದ್ದಾರೆ. ಇವತ್ತು ನಮ್ಗೆ ಈ ತರ ಏನ್ ಮಾಡ್ಬೇಕು, ಯಾವ ತರ ಇಂಪ್ರೂವ್ಮೆಂಟ್ ಆಗ್ಬೇಕು, ಯಾವ ತರ ನಮ್ಮ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತೇಳಿ ವೇಣು ಸರ್ ಕೂಡ ಸಹ ಒಳ್ಳೆ ಒಂದು ನಮ್ಗೆ ಮೆಸೇಜ್ ಕೊಟ್ಟು ಈ ಮಾರ್ಕೆಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ನೀವು ಸಹ ಬಂದಿದ್ದೀರಿ. ಒಂದು ನಮ್ಗೆ ಇಂಪ್ರೂವ್ಮೆಂಟ್ ಒಂದು ಮುಖ್ಯ. ಯಾವುದೇ ಒಂದು ಪ್ರಾಬ್ಲಮ್ ಆಗ್ದಿರಾ ನಿಮ್ಗೊಂದು ಜವಾಬ್ದಾರಿ ನಿಮ್ಗಿದೆ, ನೀವು ಮಾಡ್ಕೊಡ್ತೀರ ಅಂತೇಳಿ ನಮ್ಗೊಂದು ಆಶ್ವಾಸನೆ ಇಟ್ಕೊಂಡು ನೀವು ಬಂದಿದ್ದಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ. ನೀವು ಆ ತರ ನೀವು ಮಾಡ್ಕೊಡ್ಬೇಕಂತೇಳಿ ಎಲ್ರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ತುಂಬಾ ಕೆಲಸ ಮಾಡಿದ್ದೀನಿ. ಅವಾಗ ಆಡಿಟರ್ ಜೊತೆ ಕೆಲಸ ಮಾಡಿದ್ದು, ಅವ್ರ ಜೊತೆಗೆ ಮತ್ತೆ ಕಾರ್ಯದರ್ಶಿಯಾಗಿ ಅವ್ರು ನಿಭಾಯಿಸಿದ ಒಂದು ಪರಿ ನೋಡಿದಾಗ ನಂಗೆ ತುಂಬಾ ಚೆನ್ನಾಗಿ ಅವರೊಂದು ಹ್ಯಾಂಡ್ಲಿಂಗ್, ಹೇಗೆ ಇವರು ಅಣ್ಣವ್ರು ಹೇಳ್ದಾಗ ಏನು ಕಿರಿಕಿರಿ ಇಲ್ದಂಗೆ ಗಲಾಟೆ ಇಲ್ದಂಗೆ ಒಂದು ಸಮಸ್ಯೆ ನೀಟಾಗಿ ಯಾರು ಬೇಕು ಕೆಲಸ ತಗೊಂಡು ಸುಸೂತ್ರವಾಗಿ ಆ ಒಂದು ಕಾರ್ಯ ಆಗೋ ತರ ವಿತಿನ್ ಟೈಮ್ ಆಗೋ ತರ ಒಂದು ಚಾಕಚಕ್ಯತೆಯಾಗಿ ಮಾಡ್ತಾ ಇದ್ರು. ಮತ್ತೆ ಜೋದಾಗ ಗಲಾಟೆಯಾಗಿ ಮಾತಾಡಿದವರು ಇಲ್ಲ, ನಿಧಾನವಾಗಿ ನಮ್ಮಿಂದ ಪ್ರೀತಿಯಾಗಿ ಕೆಲಸ ನಿರ್ವಹಿಸಿ ಸುಸೂತ್ರವಾಗಿ ವಿತಿನ್ ಟೈಮ್ ಆಗೋ ತರ ಎಲ್ಲಾ ವಿಚಾರದಲ್ಲೂ ನಮ್ಮ ಫೈಲ್ ಮೂವ್ಮೆಂಟ್ ಎಲ್ಲ ಆಗ್ಲಿ, ಏನಾರು ಲೈಟ್ ಆಗ್ಲಿ, ಇಂಥ ಕೆಲಸ ಆಗ್ತಿಲ್ಲ ಅಂದ್ರೂ ಎಲ್ಲ ಆ ತರ ಎಷ್ಟೊಂದು ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಡಳಿತಾತ್ಮಕ ಕ್ರಮಗಳಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದನ್ನ ನಾವು ಮಿಸ್ ಮಾಡ್ಕೋತಾ 2 ವರ್ಷ ಆಗಿದೆ ಅನಿಸ್ತಿಲ್ಲ ನಂಗೆ. ಬರೀ 2-3 ತಿಂಗಳಾಗಿದೆ, 8 ತಿಂಗಳಾಗಿರ್ಬೋದೇನೋ ಅಂತ ಅನಿಸ್ತಿದ್ವಿ. ಆಗ್ಲೇ 2 ವರ್ಷ ಕಳ್ಕೊಂಡಿದೀವಿ. ಈಗ ಮತ್ತೆ ಅವ್ರು ಎಲ್ಲೋದ್ರೂ ಆರೋಗ್ಯವಾಗಿರ್ಲಿ, ಚೆನ್ನಾಗಿ ಕೆಲಸ ಮಾಡಿ ಉತ್ತಮ ಕೆಲಸ ಸಿಗ್ಲಿ ಅಂತ ಹೇಳಿ ಮುಂದಕ್ಕೆ ಎಲ್ಲೊಂದ್ ಕೆಲಸ ಆಗೋ ಒಂದು ಅವಕಾಶ ಆಗ್ಲಿ ಅಂತ ದೇವ್ರನ್ನ ಕೇಳ್ತಾ, ವರ್ಗಾವಣೆಯ ಬೀಳ್ಕೊಡುಗೆ ಸಮಾರಂಭ ಆಗಮಿಸಿರುವ ಮಂಡಿ ಮಾಲೀಕರಾದ NRS ಸರ್ ಅವರಿಗೆ ಮತ್ತು ಅವರ ಸಹಪಾಠಿಗಳಾದ ಎಲ್ಲ ವ್ಯಾಪಾರಸ್ಥರಿಗೂ ಹಾಗೂ ಈ ಸಮಿತಿಗೆ ಹೊಸದಾಗಿ ಕಾರ್ಯದರ್ಶಿಯಾಗಿ ಆಗಮಿಸಿರುವ ಶ್ರೀಮತಿ ಹಂಸಕಲಾ ಮೇಡಮ್ಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗಗಳಿಗೂ ಹಾಗೂ ಭದ್ರತಾ ಸಿಬ್ಬಂದಿಯವರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ಎಲ್ಲರಿಗೂ ವಂದಿಸುತ್ತಾ, ಹರೀಶ್ ಅವರು ಈ ಸಂಸ್ಥೆಗೆ ಬಂದಾಗ ನಾನು ಮೊದಲ ಬಾರಿಗೆ ಅವ್ರಿಗೆ ಭೇಟಿ ಮಾಡಿದ್ದಿಲ್ಲೇ ಈ ಸಂಸ್ಥೆಯಲ್ಲೇ ಭೇಟಿ ಮಾಡಿದೆ. ಅವರ ಸೌಮ್ಯತೆ ಮತ್ತು ಸೌಜನ್ಯತೆಗೆ ನಾವೆಲ್ಲರೂ ಅವ್ರಿಗೆ ತಲೆಬಾಗಿರಬೇಕಾಗ್ತದೆ. ಯಾವ ರೀತಿ ಅಂದ್ರೆ ಅವರು ಯಾರನ್ನೂ ಸಹ ಸಿಂಗ್ಲರ್ ಆಗಿ ಮಾತಾಡೋದು ನಾನು ನೋಡಲೇ ಇಲ್ಲ. ನಮ್ಮನ್ನು ಸಹ ನಮ್ಗೆ ಒಂದು ಇದಾಗೋದು, ಅವ್ರ ಕಾರ್ಯದರ್ಶಿ ನಾವು ನಮ್ಮನ್ನ ಫೋನ್ ಎತ್ಕೊಂಡ್ರೆ ಸಾಕು, ಸರ್ ನಮಸ್ಕಾರ ಸರ್ ಅಂತ ಅವರೇ ಮೊದಲು ಹೇಳ್ಬಿಡ್ತಾರೆ. ಆ ರೀತಿ ಸ್ವಭಾವದವರು. ಈವನ್ ಸೆಕ್ಯೂರಿಟಿ ಅವ್ರನ್ನು ಸಹ ಅವರು ಯಾವತ್ತೂ ನಾನ್ ನೋಡ್ದಂಗೆ ಸಿಂಗ್ಲರ್ ಅಲ್ಲಾಗಿ ಮಾತಾಡೋದು, ಅವ್ರನ್ನ ಎಲ್ಲ ಒಂಥರ ಗೌರವ ಕೊಟ್ಟು ಎಲ್ಲರನ್ನು ಮಾತಾಡ್ತಾ ಇದ್ರು. ಮತ್ತೆ ಯಾವುದೇ ಕೆಲಸ ಆಗ್ಲಿ, ಯಾರೇ ಬರ್ಲಿ ಏನೇ ಬರ್ಲಿ, ನಮ್ಗೆ ಹೆಂಗಿತ್ತು ಒಳನಾಟ ಅಂದ್ರೆ ಅವ್ರು ವೇಣುವನ್ ಕರಿಯಪ್ಪ,
ಮಾತಾಡೋಣ ಫಸ್ಟ್. ಅದೇನು ಸಮಸ್ಯೆ ಇದೆ, ಹೆಂಗೆ ಬಗೆಹರಿಸೋಣ ಅನ್ನೋದು ಪ್ರತಿಯೊಂದು ವಿಚಾರದಲ್ಲೂ ನನ್ನನ್ನು ಕನ್ಸಲ್ಟ್ ಮಾಡ್ದಿರ ಯಾವುದೇ ಒಂದು ಡಿಸಿಷನ್ ಅವ್ರು ಇದುವರೆಗೂ ತಗೊಂಡಿಲ್ಲ ಅಂತ ನನ್ಗನ್ಸುತ್ತೆ. ಆ ರೀತಿ ಇತ್ತು ನಮ್ಮಿಬ್ಬರ ಒಡನಾಟ. ನಾನೇನ್ ಅನ್ಕೊಂಡೆ ಅಂದ್ರೆ ಅವರ ದಕ್ಷತೆ ಮತ್ತು ಇದರಲ್ಲಿ ಯಾವತ್ತೂ ಅವರು ತೋರಿಸ್ಕೊಳ್ಳೋ ತರ ಇರ್ಲಿಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ, ನಾನು ನನ್ನ ನಿವೃತ್ತಿಗೆ ಅವರೇ ಬೀಳ್ಕೊಡುಗೆ ಕೊಡ್ತಾರೆ ಅನ್ಕೊಂಡಿದ್ದೆ. ಸಡನ್ ಅಂತ ಅವರ ಪರ್ಸನಲ್ ಪ್ರಾಬ್ಲಮ್ ಹೋದ್ರೆ ಅವರು ವರ್ಗಾವಣೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಇನ್ನೂ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಮೋಷನ್ಸ್ ಬಂದು ಇನ್ನೂ ಉನ್ನತ ಹುದ್ದೆಗೆ ಹೋಗಿ ಅವ್ರಿಗೆ ಇನ್ನೂ ಐದಾರಾಗಿ ಕೊಳ್ಳಿ. ಅವರು ಇದೇ ರೀತಿ ಎಲ್ಲಾ ಕಡೆ ನಡ್ಕೊಳ್ತಾರೆ ಅಂತ ನನ್ಗೆ ಆಶಾಭಾವನೆ ಇದೆ. ಆದ್ರಿಂದ ಅವ್ರಿಗೆ ಎಲ್ಲೂ ಏನು ತೊಂದರೆ ಆಗೋದಿಲ್ಲ. ದೇವ್ರು ಇನ್ನೂ ಒಳ್ಳೇದ್ ಮಾಡ್ಲಿ ಅಂತ ಕೋರ್ತಾ ಈ ಅವಕಾಶ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ನನ್ನ ಇವತ್ತಿನ ದಿವಸ ನಮ್ಮ ಸಮಿತಿಯ ಸಹ ಕಾರ್ಯದರ್ಶಿಯಾದ ವೇಣು ಸರ್ ಅವರು ಹಾಗೂ ಟೊಮೊಟೊ ಮಾಲೀಕರಾದ NRS ಸತ್ಯಣ್ಣವರು ಹಾಗೂ ಎಲ್ಲ ಮಂಡಿ ಮಾಲೀಕರು ಹಾಗೂ ಸಮಿತಿಯ ನನ್ನ ಎಲ್ಲ ಸಹೋದ್ಯೋಗಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರ ತಿಳಿಸ್ತಿ, ಹಾಗೂ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರಾದ ಮೇಡಮ್ ಹಂಸಕಲಾ ಮೇಡಮ್ ಅವ್ರಿಗೂ ಸ್ವಾಗತವನ್ನು APMCಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನಗೆ ಇವತ್ತು ಏನು ಮಾತಾಡಿದ್ರು ಕಡಿಮೆನೆ. ಯಾಕೆಂತಂದರೆ ನಾನು 24/8/2023 ಕಾರ್ಯದರ್ಶಿಯಾಗಿ ಬಂದು ಇಲ್ಲಿ ಅಧಿಕಾರ ವಹಿಸ್ಕೊಂಡಾಗ ನಮ್ಮ ವೇಣು ಸರ್ ಇದ್ರು. ಸೊ ಅವರ ಮಾರ್ಗದರ್ಶನದಲ್ಲೇ ನಾನು ಇವತ್ತವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಾಗೂ ನಮ್ಮ ಸಮಿತಿಯ ಆಡಳಿತಾಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ರವಿ ಸರ್ ಅವತ್ತಿಲ್ಲ, ಅವ್ರಿಗೂ ಇವತ್ತು ಸ್ವಾಗತವನ್ನು ಕೋರ್ತಾ ಅವರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಲೆಕ್ಕಿಗರಾದ ವಿಶ್ವನಾಥ್ ಅವರು, ನಮ್ಮ ಭದ್ರತಾ ಸಿಬ್ಬಂದಿಗಳು ಎಲ್ಲರೂ ಸಹಕಾರದಿಂದ ನಾನಿವತ್ತು 2 ವರ್ಷ ಕೆಲಸ ಮಾಡೋಕ್ಕೆ ಯಾವ ತೊಂದರೆ ಇಲ್ದಂಗೆ ಕೆಲಸ ಮಾಡೋಕ್ಕೆ ಸಹಕಾರಿ ಆಯಿತು. ಹಾಗೂ ನಮ್ಮ ಸತ್ಯಣ್ಣವರು ಸಹ ನನಗೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ರು. ನಮಗೆ ಯಾವುದೇ ರೀತಿ ತೊಂದರೆ ಆಗದಿರಂಗೆ ಒಂದು ಶಾಸಕರ ಹತ್ರ ಒಂದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಅಥವಾ ಸಮಿತಿ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವ್ರಿಗೂ ಸಹ ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಹೆಣ್ಣು ಮಗುಗೆ ತವರು ಮನೆಯಲ್ಲಿ ಯಾವ ರೀತಿ ಪ್ರೀತಿ ಸಿಗುತ್ತೋ ಅದೇ ರೀತಿ ನನಗೆ ಈ ಸಮಿತಿಲಿ ಮನೆ ಮಗನ ಥರ ನನ್ನ ಇವತ್ತು ಇಲ್ಲಿ ನನ್ನ ನೋಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಏನು ಮಾತಾಡಿದ್ರು ಇವತ್ತು ಕಡಿಮೆನೆ. ಹಾಗಾಗಿ ನನ್ನಿಂದ ಯಾರಿಗಾದ್ರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ಇವತ್ತಿನ ದಿವಸ ಎಲ್ರಿಗೂ ಕ್ಷಮೆ ಕೇಳ್ತಾ, ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ನಾನು ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಹರೀಶ್ ಸರ್ ಅವ್ರದ್ದು ಬೀಳ್ಕೊಡುಗೆ ಸಮಾರಂಭ. ಇದು ನಮ್ಮ ಸರ್ವಿಸಲ್ಲಿ ವರ್ಗಾವಣೆ, ಪ್ರಮೋಷನ್ಸು ಇವು ಕಾಮನ್. ಒಬ್ಬೊಬ್ರು ಒಂದೊಂದು ರೀತಿ ಕೆಲಸ ಮಾಡ್ತಾರೆ. ನಮ್ಮ ಹರೀಶ್ ಸರ್ ಇಷ್ಟೊಂದು 2 ವರ್ಷ ಅವಧಿ ಕಡಿಮೆನೆ. ಆ್ಯಕ್ಚುಲಿ ಈ ಅವಧಿಯಲ್ಲಿ ಇಷ್ಟು ಹೆಸರು ಮಾಡಿದ್ದಾರೆ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲ ಮಂಡಿ ವರ್ತಕರು, ಎಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ರೈತರು, ತಾವು ಪತ್ರಿಕಾ ಮಾಧ್ಯಮದವರು ಸಹ ಸಹಕಾರ ಕೊಟ್ಟಿದ್ದೀರಾ. ಇದಕ್ಕೆಲ್ಲ ಅಭಿನಂದಿಸ್ತಾ, ನಾನು ಇನ್ನು ಮುಂದೆ ಈಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನನಗೂ ಇದೇ ಥರ ಸಹಕಾರ ಕೊಟ್ಟು APMCಯಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಮಂಡಿ ವರ್ತಕರು, ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಕೇಳ್ಕೊಂಡು